ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪ್ರತಿಭಟನೆ ಮಾಡಿದ್ರು ಕೆಳಮಟ್ಟದ ಅಧಿಕಾರಿಗಳು ಕಳ್ಳಾಟ ಕಡಿವಾಣ ಹಾಕಲು ತಾವೇ ಖುದ್ದಾಗಿ ಗ್ರಾಮಗಳಿಗೆ ಭೇಟಿ ಕೊಡಿ ಸಾರ್ವಜನಿಕರ ಸಮ್ಮುಖದಲ್ಲಿ ಸಮಸ್ಯೆ ಬಗೆಹರಿಸಿ ನಿರ್ಲಕ್ಷ್ಯ ವಹಿಸಿದವರ ಮೇಲೆ ತುರ್ತಾಗಿ ಕಾನೂನು ಕಠಿಣ ಕ್ರಮ ಜರುಗಿಸುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳು ಒತ್ತಾಯಿಸಿದರು. ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದರು. ಜಿಲ್ಲೆಯ ವಿವಿಧ ತಾಲೂಕಿನ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ವಿನೂತನ ಪ್ರತಿಭಟನೆ ಮಾಡಿದರು. ನಾಮಕಾವಸ್ಥೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಪ್ರತಿಭಟನೆಯಲ್ಲಿ ಇಟ್ಟ ಬೇಡಿಕೆಗಳನ್ನು ಈಡೇರಿಸದೆ ಗ್ರಾಮಗಳಿಗೆ ಭೇಟಿ ನೀಡಿ ಜಿಪಿಎಸ್ ಫೋಟೋ ಹಾಕಿ ಮೂಲಭೂತ ಸೌಕರ್ಯ ಕೈಗೊಂಡಿರುವುದಾಗಿ ಜಿಲ್ಲಾಡಳಿತಕ್ಕೆ ತಪ್ಪು ವರದಿ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ ಸಮಯದಲ್ಲಿ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಪ ಸ್ವಲ್ಪ ಬೇಕಾಬಿಟ್ಟಿ ಕೆಲಸ ಮಾಡಿ ಪೂರ್ಣ ಮಾಡಿದ್ದೇವೆಂದು ತಮಗೆ ಮಾಹಿತಿ ನೀಡುತ್ತಾ ಇದ್ದು ಇದು ಶುದ್ಧ ಸುಳ್ಳಿನಿಂದ ಕೂಡಿದೆ. ಯಾವುದೇ ಮೂಲ ಸೌಕರ್ಯ ಒದಗಿಸಿರುವುದಿಲ್ಲ. ತಪ್ಪು ಮಾಹಿತಿ ನೀಡಿದವರ ಮೇಲೆ ತುರ್ತಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ತಾವೇ ಖುದ್ದಾಗಿ ಗ್ರಾಮಗಳಿಗೆ ಅಂದ್ರೆ ಹಾಲೆಗೇರ, ಗೊಂತನೂರ, ಶಿವಪುರ, ಕೊಂಗಡಿ, ಸೂಗೂರು, ಗುಂಡ್ಲೂರು, ಹುಂಡೇಕಲ್, ಟೋಕಾಪುರ್, ಫಸಪೂಲ್, ಮೀನಾಸಾಪುರ್, ರಾಂಪುರ್, ನವಾಬುರ್ಜಾ ಗ್ರಾಮಗಳಿಗೆ ತಾವು ಭೇಟಿ ಕೊಡುವ ಒಂದು ದಿನದ ಮೊದಲು ಗ್ರಾಮದಲ್ಲಿ ಡಂಗೂರ ಸಾರುವಂತೆ ಸೂಚನೆ ಕೊಟ್ಟು ಅಲ್ಲಿನ ನಿಜಾಂಶ ಕಣ್ಣಾರೆ ಕಂಡು ಆ ಒಂದು ಸಮಸ್ಯೆಗಳ ಬಗ್ಗೆ ಗ್ರಾಮದಲ್ಲಿ ಸುತ್ತಾಡಿ ಸಮಸ್ಯೆ ಯಾಕೆ ಬಗೆಹರಿದಿಲ್ಲ ಎಂಬುದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗುರಿ ಮಾಡಿ ಅವರ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಂಡು ನಾವು ಇಲ್ಲಿಯ ತನಕ ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರಕಟಿಸಿದ ಸಮಸ್ಯೆಗಳನ್ನು ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸಿಕೊಡಲು ಸಂಬಂಧಪಟ್ಟವರಿಗೆ ಆ ಸ್ಥಳದಲ್ಲಿಯೇ ಸೂಚನೆ ನೀಡಿ ನಿರ್ಲಕ್ಷ್ಯ ವಹಿಸಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಏನಾಗದ ನಿಮ್ಮಲ್ಲಿ ಏನಾಗದ ನೀವು ಒಬ್ಬರೇ ನೀವು ಕೇಳ್ರಿ ಹಿಂದುಳಿದವ್ರ ಅದ ಆಯೋಗದ ಅಧ್ಯಕ್ಷ ಬಂದು ಅದ್ರ ಅವ್ರು ಹೆಂಗ್ ಬದುಕ್ಬೇಕು ನೀವು ಹಂಗಿರ್ತೀರಿ ಫೋನ್ ಮಾಡಿದ್ರ ಒಂದಾಯ್ತಾ ಹೇಳೋದು ಏನಾಗದ ಗ್ರಾಮದಂತ ಏನಿಲ್ಲ ಸರ್ ಗಬ್ಬೆದನಾಥ ಅಂತ ಕೇಸಿ 6-7 ತಿಂಗಳ ಮುಂಚೆ ಉಮೇಶ್ ಕುಮಾರ್ ನೇತೃತ್ವದಲ್ಲಿ ಆಗಿದ್ದೀವಿ ಸರ್. ಪ್ರತಿಭಟನೆ ಮಾಡಿಲ್ಲ 9 ತಿಂಗಳ ಸರ್. ಅದಕ್ಕೆ ಏನಾರ ಪರಿಹಾರ ರೋಡ್ ಇಲ್ಲ, ರೋಡ್ ಇಲ್ಲ, ಏನಿಲ್ಲ. ನೀರು ಗಬ್ಬೆ ನಾಡ್ತಾವ ಸರ್, ಹಂಗೆ ಉಸ್ಕೊಂಡು ಹೋಗ್ತಾವ ಸರ್, ಹಂಗೆ ಸ್ಕೂಲ್ ಬರ್ತಾವ. ಹುಡುಗರು ಶಾಲೆಗೆ ಹೋಗ್ಬೇಕಾದ್ರೆ ಬದಲ್ ನೀರಿನಿಂದ ಹೋಗಿ ಬರುತ್ತೆ ಸರ್. ಅದಕ್ಕೆಲ್ಲ ಆಗಿ ಸರ್ ಹೇಳ್ರಿ ಮುಲಾಜಿ ಬೇಡ ಈಗ ವಿಡಿಯೋ ಮಾತ್ರ ಒಂದು ವಾರಕ್ಕೆ ಒಂದ್ಸಲ ಬಿ ಬರಲ್ಲ. ಡೆಮಲಿಸ್ ಆಗಿ ನೀರಿನ ಅಂದ್ರೆ ಅವನ್ನ ಮಾಡಿಲ್ಲ. ನೀವೇ ಸಾಕಾಗ್ಬಿಟ್ಟ. ಇವ ಗಪ್ಪಲೆ ಬರ್ತಾನ, ಗಪ್ಪಲೆ ಓಡ್ತಾನೆ, ಯಾರಿಗೆ ಗೊತ್ತಾಗಂಗಿಲ್ಲ. ನೀವು ಬಂದ್ರು ಈಗ ನಿನ್ನೆ ಏನಾದ್ರೆ ಮಿನಿಸ್ಟರ್ ಕಡೆ ಫಾರ್ವರ್ಡ್ ಮಾಡ್ತಿದ್ರಣ ಇವು ಹೋದಾಗಲ್ಲಿ ಯಾರು ಏನಾದ್ರು ಪ್ರತಿಭಟನೆ ಮಾಡಿದ್ರು ಬರೀ ಅದು ಏನಾದ್ರು ಕೇಳ್ಬೇಕಿನ್ನ ಗಪ್ಪಲೆ ಯಾವ್ದು ಅದು ಅಡಿ ಕೊಟ್ಟಿರ್ತಾರ ಅವ್ರು ಕರೀರಿ. ನಾ ಬರಲ್ಲ, ನಮ್ಮ ಹುಡುಗರು ಇರ್ತಾವ. ಅದು ಏನೇನು ಮಾಡಿಲ್ಲ ಅಂತ ತೋರಿಸ್ತಾರ. ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ರಿ. ಮುಲಾಜಿ ಬೇಡ, ಸರ್ಕಾರಕ್ಕೆ ಹಾಕ್ರಿ, ಒಬ್ರಿಬ್ರು ಸಸ್ಪೆಂಡ್ ಮಾಡ್ರಿ. ನಿಮ್ಗೆ ಹೇಳಿದ ಕೆಲಸ ನೀವು ಜಾಗ ತಪ್ಪದ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಕರ್ಕೊಡ್ರಿ. ನಿಮ್ದು ಗಟ್ಟಿಲ್ಲ ಅಲ್ಲಿ, ನೀವು ಅದನ್ನ ತಲೆ ಕಡಿಸಕ್ಕಲ್ಲ. ಅವ್ರು ಏನಂತ ಎಲ್ಲ ಆಗ್ತಾರೆ ನಮ್ಮ ಕೈಗಾರ ಅಂತ ಅವ್ರು ತಿಳ್ಕೊಂತಾರ. ಕಾನೂನು ಆ ಕೈಗಲ್ಲ. ನಾ ತಪ್ಪು ಮಾಡಿಲ್ಲ. ಈ ಲೆಟರ್ ಮ್ಯಾಗ ನಾನು ಪೊಲೀಸ್ ಕೇಸ್ ಮಾಡ್ರಿ. ನನ್ಗೆ ನಾ ಕೊಟ್ಟದು ತಪ್ಪಾದಂತ ಹೇಳಿ ಕೇಸ್ ಏನದ ಪೇಪರ್ ಕೊಡ್ತಾನೆ ತಪ್ಪು ಕೊಟ್ಟಾನ ಅಂತೇಳಿ ನನ್ನ ಮ್ಯಾಗ ಕೇಸ್ ಹಾಕ್ರಿ. ಅಂತ ಇರ್ತಾವ ಚರ್ಚೆಗಳು ಅಲ್ಲಿ ಸಾಯ್ತಾರ. ಅವರು ನಾವು ವಿಡಿಯೋ ಏನೇನು ಕೇಳ್ತಾರೆ ಅವರೇ ಮೊದಲು ಬರ್ತಾರೆ. ನಾ ಹೇಳಕತ್ತಿಲ್ಲ, ನಾನೇ ಎದುರು ಹೇಳ್ತೀನಿ. ಅವ್ರು ಮಾತಾಡ್ತಾರೆ. ಅಲ್ಲಿ ಏನಪ್ಪ ಇವ್ರು ಬಾಯಿ ಮುಚ್ಚಲಕ ಆಟ ಅವ್ರು ಏನಾದ್ರು ತಿಂದಿರ್ತಾರ ಅವ್ರ ಬಳಿ. ಅವನು ಆಂಜನೇಯ, ರಫೀಕ್, ದುಡ್ಡಪ್ಪ, ಚಂದ್ರಮ್ಮ, ದೇವೇಂದ್ರಪ್ಪ, ಬೈಲಪ್ಪ, ಬಾಲಪ್ಪ, ಕಾಶಪ್ಪ, ನರಸಪ್ಪ, ಗೊಂತೆನೂರು, ಗೋವಿಂದ ಶರಣು, ಪಿಡ್ಡಪ್ಪ, ತಿಪ್ಪಣ್ಣ, ರಂಗಪ್ಪ, ಮಲ್ಲು, ರಮೇಶ್, ರಾಘು, ಸಾಬಣ್ಣ, ಬಸವರಾಜ್, ನಾಗಪ್ಪ, ಶಿವರಾಜಪ್ಪ, ಶಿವಕುಮಾರ್, ರವಿಕುಮಾರ್, ಪ್ರಭು, ದರೀಪ್, ಅಂಜು, ಬಳಿಗೇರ, ವೆಂಕಟಪ್ಪ, ಹನುಮಂತ, ಗಣೇಶ್, ಮಹೇಶ್, ನಿಂಗಪ್ಪ, ಮಲ್ಲಪ್ಪ, ರವಿಕುಮಾರ್, ದಾರೀಫ್, ಶಿವರಾಜ್, ಪ್ರಭು, ಕೊಂಗಡ್ಡಿ, ಗಣೇಶ, ಮಹೇಶ್, ಫಿನಾಥ್, ನರಸಿಂಹಲು, ಭೀಮಶಪ್ಪ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.